ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ದೇಶದಾದ್ಯಂತ ಯುವಗರ್ಜನೆಯ ಹೋರಾಟಕ್ಕೆ, ಯುವಶಕ್ತಿಗೆ, ಜಂಜಿಗಳ ಅಬ್ಬರಕ್ಕೆ ವಿಶ್ವಗುರು, ಸ್ವಯಂ ಘೋಷಿತ ವಿಶ್ವಗುರು ನರೇಂದ್ರ ಮೋದಿ ಮಣಿದಿದ್ದಾರೆ. ಮಣಿದ ಮೋದಿ, ಗೆದ್ದ ಯುವ ಗರ್ಜನೆ, ಗೆದ್ದ ಯುವಕರು, ಗೆದ್ದ ಯುವಶಕ್ತಿ. ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಸತ್ಯದ ಪರವಾದ ಹೋರಾಟಕ್ಕೆ, ನ್ಯಾಯಪರವಾದಂತಹ ಹೋರಾಟಕ್ಕೆ, ಅಹಿಂಸಾ ಮಾರ್ಗದಲ್ಲಿ ನಡೆಯುವಂಥ ಹೋರಾಟಕ್ಕೆ ತಾಳ್ಮೆ ಆದರೂ ಅಥವಾ ನಿಧಾನವಾಗಿ ಆದರೂ ಪರವಾಗಿಲ್ಲ, ಜಯ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೇ ಕಾರಣ. ಏನಿವ್ರದ್ದು ಅಬ್ಬರ? ಮೋದಿ ಸರ್ಕಾರದ ದುರಾಡಳಿತದ ದಾಷ್ಟ್ಯತನ, ದುರಹಂಕಾರದ ಪರಮಾವಧಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಮತ್ತು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ, 21 ಜನ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದರೂ ಕೂಡ ಒಂದು ಸಂತಾಪ ಸೂಚನೆಯನ್ನು ಮಾಡಲಾರದಷ್ಟು ಸಂವೇದನೆ ಇಲ್ಲದ ದುಷ್ಟರಾಗಿದ್ದರು ನರೇಂದ್ರ ಮೋದಿ ಸರ್ಕಾರ. 21 ಜನ ವಿದ್ಯಾರ್ಥಿಗಳು ಇವರ ನೀಟ್ ಪರೀಕ್ಷಾ ವೈಫಲ್ಯಕ್ಕೆ ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷಗಳು ಎಷ್ಟು ಬಾಯಿ ಬಡ್ಕೊಂಡ್ರೇನು, ಗದ್ದಲ ಮಾಡಿದ್ರೇನು, ಐ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಹೊರಗಡೆ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಿದ್ರೇನು, ಆ ವಿದ್ಯಾರ್ಥಿಗಳ ರಕ್ತ ಚೆಲ್ಲಿದ್ರೇನು, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿರ್ತೀವಿ, ವಿದೇಶ ಮಾಡ್ತೀವಿ, ಮೆಲೋಡಿ ಚಾಕ್ಲೇಟ್ ತಗೊಂಡೋಗ್ತೀವಿ. ಈ ದೇಶದ ಯುವ ಜನತೆ ಕೊಟ್ಟರು ನೋಡಿ ಬಿಸಿನ, ಕೊಟ್ಟರು ನೋಡಿ ಹೋರಾಟದ ಬರೆ ಸರ್ರೆ ಕೊಟ್ಟರು ಈ ದೇಶದ ಯುವಕರು. ಎಲ್ಲಿಯವರೆಗೆ ಅಂದರೆ, ಈ ಒಂದು ಲೆವೆಲ್ಗೆ, ಒಂದು ಹೈ ಪೀಕ್ಗೆ ಹೋಗಿತ್ತಲ್ಲ ಇವರ ದುಷ್ಟತನ, ಆ ದುಷ್ಟತನಕ್ಕೆ ಯುವಕರ ತಾಳ್ಮೆ ಕಟ್ಟೆ ಹೊಡೆದು ಒಂದು ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದು ಹೋರಾಟ ಮಾಡಿದ್ರು. ಆ ಹೋರಾಟದ ಪ್ರತಿಫಲವೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಮೋದಿ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಯಾವ ಹೋರಾಟಕ್ಕೂ ಕೂಡ ಬಗ್ಗಿರಲಿಲ್ಲ ಅಂದರೆ, ರೈತ ಹೋರಾಟ ಮಾಡಿದ್ರು, ಆದರೆ ಬಿಸಿ ಮುಟ್ಟಿದ್ರು ಕೂಡ ಅದಕ್ಕೆ ಬೆಲೆ ತೆರಲಿಲ್ಲ. ಕಾಯ್ದೆಗಳನ್ನ ವಾಪಸ್ ತೆಗೆದುಕೊಂಡ್ರು, ಆದರೆ ಬೆಲೆ ತೆತ್ತಿರಲಿಲ್ಲ. ಬೆಲೆ ತೆತ್ತಿದ್ದು ಮಾತ್ರ ಈ ಬಾರಿ. ಯಾವ ಮಟ್ಟಕ್ಕೆ ಅಂದರೆ, ಇವರೇನಾದರೂ ರಾಜೀನಾಮೆ ಕೊಡದೇ ಇದ್ದಿದ್ರೆ ಇಡೀ ದೇಶದಾದ್ಯಂತ ಯುವ ಗರ್ಜನೆ ಮತ್ತಷ್ಟು ಮೊಳಗ್ತಾ ಇತ್ತು. ಈಗ ಇವ್ರು ಹೇಳ್ತಾರೆ, ನಮಗೆ ಗುಪ್ತಚರ ವರದಿ ಬಂದಿತ್ತು, ದೇಶದಾದ್ಯಂತ ದೊಡ್ಡ ಗಲಭೆಗಳು, ಹಿಂಸಾಕೃತ್ಯಗಳಾಗ್ಬಿಡ್ತವೆ, ಹಾಗಾಗಿ ನಾವು ಮುನ್ನೆಚ್ಚರಿಕೆಯ ಕ್ರಮವಾಗಿ ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂಥೇಳಿ ಇವರೇ ತಿಪ್ಪೆ ಸಾರಿಸ್ಕೊಳ್ತಿದ್ದಾರೆ. ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದ್ದಿದ್ದರೆ ಇಲ್ಲಿವರೆಗೂ ಕಾಯ್ತಾ ಇರಲಿಲ್ಲ. ಯುವಕರ ಬೀದಿಗಿಳಿದು ಅವ್ರ ರಕ್ತ ಚೆಲ್ಲೋವರೆಗೂ ಕಾಯ್ತಾ ಇರಲಿಲ್ಲ. 21 ಜನ ವಿದ್ಯಾರ್ಥಿಗಳು ಇವರು ಕೊಲೆ ಮಾಡಿದ್ರಲ್ಲ, ಇವರ ಪ್ರಾಯೋಜಿತ ಕೊಲೆ, ಸರ್ಕಾರಿ ಪ್ರಾಯೋಜಿತ ಕೊಲೆ, ಸೂಸೈಡ್ ಅಲ್ಲ. 21 ಜನ ವಿದ್ಯಾರ್ಥಿಗಳು ಸಾಯೋವರೆಗೂ ಕಾಯ್ತಾ ಇರಲಿಲ್ಲ. ಒಂದು ವೇಳೆ ಈ ದೇಶದ ಯುವಕರು ಬೀದಿಗಿಳಿದು ಹೋರಾಟ ಮಾಡದೇ ಇದ್ದಿದ್ರೆ, ಕಾಕ್ರೋಚ್ ಪಾರ್ಟಿಯವರು ಆ ಹೋರಾಟದ ನೇತೃತ್ವವನ್ನು ವಹಿಸ್ಕೊಳ್ಳದೇ ಇದ್ದಿದ್ರೆ, ಈ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಗಳು, ಇವರು ಪಟಾಲ ಸ್ವಲ್ಪನಾದರೂ ತಲೆ ಕೆಡಿಸ್ಕೊಳ್ತಾ ಇದ್ದ? ಸ್ವಲ್ಪನಾದರೂ? ಈಗ ಇವರು ರಾಜೀನಾಮೆ ಕೊಟ್ಟಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅಂದರೆ ಸುಮ್ಮನೆ ಕೊಟ್ಟಿಲ್ಲ. ಇವರ ಅಂಡಿಗೆ ಹೋರಾಟದ ಬರೆ ಎಳೆದಿರೋ ಕಾರಣಕ್ಕೋಸ್ಕರ ಕೊಟ್ಟಿರೋದು. ಇವರು ಸಾಮಾನ್ಯರಲ್ಲ, ಇವರು ಭಂಡರು, ಅತಿ ಭಂಡರು. ಈ ಬಂಡರಿಗೆ ಸರಿಯಾಗಿ ಕಾದಿರುವ ಹಂಚಿನ ಒಂದು ಹೋರಾಟದ ಒಂದು ಬಿಸಿಯನ್ನು ಇವರ
ಅಂಡಿಗಳಿಗೆ ಬರೆ ಎಳೆದ ಕಾರಣಕ್ಕೋಸ್ಕರ ಆ ಅಂಡು ಸುಟ್ಟು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಇವರು ಅಂಡು ಸುಟ್ಟೋಗಿದೆ ಅಂದರೆ, ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ರಾತ್ರೋರಾತ್ರಿ ನಿದ್ದೆ ಇಲ್ಲದೆ ಕಂಗೆಟ್ಟು ಕಂಗಾಲಾಗಿ ಹೋಗಿ ಆ ಸೆಲ್ಫಿ ವಿಡಿಯೋನ ಯಾವ ಆ್ಯಂಗಲಲ್ಲಿ ಇಟ್ಕೊಳ್ಬೇಕು ಅನ್ನೋದು ಗೊತ್ತಾಗದೆ, ಅಥವಾ ಗೊತ್ತಾಗ್ದೇನೋ ಅಥವಾ ಬೇಕು ಅಂತಲೇ ಅದೊಂದು ಮಾಡಿರೋದು. ನೋಡ್ರಿ ಮೋದಿಯವ್ರ ಪಾಪ ಯಾವ ರೀತಿ ನಿದ್ದೆ ಇಲ್ಲದೆ ಲೈವ್ ಮಾಡ್ತಿದ್ದಾರೆ ದೇಶದ ಯುವಕರ ಭವಿಷ್ಯಕ್ಕೋಸ್ಕರ ಅಂಥೇಳಿ. ಈ ಅಂಧ ಭಕ್ತರನ್ನು ಮೆಚ್ಚಿಸ್ಬೇಕಲ್ಲ. ಅಂಧ ಭಕ್ತರು ಅವ್ರು ಏನು ಮಾಡಿದ್ರು ಓಕೆ ಅವರಿಗೆ. ರಾತ್ರೋರಾತ್ರಿ ಸೆಲ್ಫಿ ವಿಡಿಯೋ ಮಾಡೋ ಮಟ್ಟಕ್ಕೆ ಯುವಕರು ಗರ್ಜನೆ ಮೊಳಗಿಸಿದ್ರಲ್ಲ, ಅದು ಈ ದೇಶದ ಯುವಕರ ಶಕ್ತಿ. ಈ ದೇಶದ ಎಜುಕೇಷನ್ ಮಿನಿಸ್ಟ್ರು ರಾಜೀನಾಮೆ ಕೊಡೋವರೆಗೂ ಬಿಡಲಿಲ್ವಲ್ಲ, ಅದು ಈ ದೇಶದ ಯುವಕರ ಶಕ್ತಿ. ಈಗ ಮೂರು ಎಲ್ಲ ಬೇಡಿಕೆಗಳನ್ನು ಅಂದರೆ ರಾಜೀನಾಮೆ ಕೊಟ್ಟಾಗಿದೆ. ಆಮೇಲೆ ದೆಹಲಿಯಲ್ಲಿ ಹೋರಾಟ ಮಾಡಿದಂಥ ವಿದ್ಯಾರ್ಥಿ ಪ್ರತಿಭಟನಾಕಾರರ ಮೇಲೆ ಹಾಕಿರುವಂಥ FIRಗಳನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ 21 ವಿದ್ಯಾರ್ಥಿಗಳು ಏನು ಸೂಸೈಡ್ ಮಾಡ್ಕೊಂಡ್ರಲ್ಲ ನೀಟ್ ಪರೀಕ್ಷಾ ವೈಫಲ್ಯದ ಕಾರಣಕ್ಕೋಸ್ಕರ, ಆ ಎಲ್ಲ ಕುಟುಂಬಗಳಿಗೂ ದೊಡ್ಡ ಮೊತ್ತದ ಪರಿಹಾರವನ್ನು ಕೂಡ ನಾವು ಕೊಡ್ತೀವಿ ಅಂಥೇಳಿ ಒಪ್ಕೊಂಡಿದ್ದಾರೆ ಈ ಮೋದಿ ಸರ್ಕಾರ. ಇವ್ರ ಅಪ್ಪಂದು ದುಡ್ಡು ಕೊಡಲ್ಲ. ಇವ್ರ ಅಪ್ಪನ ಮನೆಯಿಂದ ದುಡ್ಡು ಕೊಡ್ತಾರಾ, ಅಥವಾ ಮೋದಿ ಮನೆಯಿಂದ ದುಡ್ಡು ಕೊಡ್ತಾರಾ, ಅಮಿತ್ ಶಾ ಮನೆಯಿಂದ ದುಡ್ಡು ಕೊಡ್ತಾರಾ? ಅದು ಈ ದೇಶದ ನಿಮ್ಮ ತೆರಿಗೆ ಹಣದ ದುಡ್ಡು ಕೊಡಲಿ. ಇವರು ಮೋಜು ಮಾಡೋದಕ್ಕೆ, ಲೂಟಿ ಮಾಡೋದಕ್ಕೆ ಯಾವ್ಯಾವ ಸ್ಕೀಮಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಹಗರಣ, PM ಕೇರ್ ಹಗರಣ, PM ಸ್ಕಿಲ್ ಹಗರಣಗಳು, ಅದರಲ್ಲೆಲ್ಲ ಕೋಟಿ ಲೂಟಿ ಮಾಡ್ತಾರಲ್ಲ. ಆಮೇಲೆ ಗೋಮಾಂಸವನ್ನು ರಫ್ತು ಮಾಡಿ, ಆ ರಫ್ತು ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರಲ್ಲ ಈ ಕಸಾಯಿಖಾನೆಗಳಿಗೆ, ಆ ಕಸಾಯಿಖಾನೆಗಳ ಮಾಲೀಕರಿಂದ ಇವರು ದೇಣಿಗೆ ಪಡ್ಕೊಂಡಿದಾರಲ್ಲ. ಹಿಂಗೆಲ್ಲ ಲೂಟಿ ಮಾಡೋ ವ್ಯವಸ್ಥೆಯ ನಡುವೆ ನಮ್ಮ ಹಣ ಪಾಪ ತಮ್ಮ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳಿಗೆ ತಲುಪಲಿ. ಇವ್ರದ್ದೇನು ಸ್ವಂತ ದುಡ್ಡು ಕೊಡಲ್ಲ. ಸೊ ಒಪ್ಕೊಂಡಿದ್ದಾರೆ, ಒಪ್ಕೊಳ್ಬೇಕು. ಒಪ್ಪಿಕೊಳ್ಳೋ ಹಾಗೆ ಹೋರಾಟ ಮಾಡಿದ್ರಲ್ಲ ನಮ್ಮ ದೇಶದ ಯುವಕರು, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಇದು ಏನನ್ನು ಹೇಳುತ್ತೆ ಅಂದರೆ, ನಾವು ಅನ್ಯಾಯ ಆಗ್ತಾಯಿದೆ, ಭ್ರಷ್ಟಾಚಾರ ಆಗ್ತಾಯಿದೆ, ದುರಾಡಳಿತ ಆಗ್ತಾಯಿದೆ ಅಂಥೇಳಿ ನಾವು ಸುಮ್ಮನೆ ನೋಡ್ತಾ ಕೂತ್ರೆ ಬದಲಾವಣೆ ಆಗಲ್ಲ. ನಾವು ಈ ದೇಶದ ಯುವಶಕ್ತಿ ಒಗ್ಗೂಡಿ ಅದನ್ನು ಪ್ರಶ್ನೆ ಮಾಡಿದ್ರೆ, ಪ್ರತಿಭಟಿಸಿದರೆ ಅದಕ್ಕೆ ಪರಿಹಾರ ಸಿಗುತ್ತೆ. ಅದಕ್ಕೆ ಇವರು ಬಗ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಅಯ್ಯೋ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತೇಳಿ ಬರೀ ಬಾಯಿ ಮಾತಲ್ಲಿ ಹೇಳಿ ನಾವೇ ಕೂರೋದಲ್ಲ. ಒಂದು ಸಂಘಟಿತವಾದಂತಹ, ಒಂದು ನ್ಯಾಯೋಚಿತವಾದಂತಹ, ಪ್ರಜಾಸತ್ತಾತ್ಮಕವಾದ ನೆಲೆಯಲ್ಲಿ ಹೋರಾಟ ಮಾಡಿದ್ರೆ ಜಯ ಸಿಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಆದರೆ ಈ ಹೋರಾಟಗಾರರಿಗೆ ಈ ತಟ್ಟೆ ಭಕ್ತರು, ಅಂಧ ಭಕ್ತರು ಏನೆಲ್ಲ ಕತೆ ಕಟ್ಬಿಟ್ರು. ಇವರಿಗೆ ಅಲ್ಲಿಂದ ದುಡ್ಡು ಬರ್ತದೆ, ಚೀನಾದಿಂದ ದುಡ್ಡು ಬಂದುಬಿಡುತ್ತೆ, ಪಾಕಿಸ್ತಾನದ ದುಡ್ಡು ಬರುತ್ತೆ. ಹಂಗೆ ಬಂದಿದ್ದರೆ ಇವ್ರದ್ದೇ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಇವ್ರದ್ದೇ ಸರ್ಕಾರ ಇದೆ. ಒಂದೇ ರೂಪಾಯಿ ಆ ರೀತಿ ಅಕ್ರಮವಾಗಿ ಇವ್ರಿಗೆಲ್ಲ ಅಕೌಂಟಿಗೆ ಬಂದಿದ್ದರೆ, ಅಥವಾ ಇವ್ರ ಹಿಂದೆ ಯಾವುದಾದ್ರೂ ಬೇರೆ ಕೆಟ್ಟ ಶಕ್ತಿಗಳು ಕೆಲಸ ಮಾಡಿದರೆ ಗೊತ್ತಾಗೋದಲ್ಲ. ಫಸ್ಟ್ ಆಫ್ ಆಲ್ ಆ ವಿದ್ಯಾರ್ಥಿಗಳು ಅವರೇನು ಟೆರರಿಸ್ಟ್ಗಳ, ಅವರೇನು ದೇಶದ್ರೋಹಿಗಳ ಆ ರೀತಿಯೆಲ್ಲ ಕೆಲಸ ಮಾಡೋದಕ್ಕೆ? ಅವರು ತಮಗಾಗ್ತಿರೋ ಅನ್ಯಾಯವನ್ನು ಸ್ವತಃ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಈ ತಟ್ಟೆ ಭಕ್ತರಿಗೆ, ಈ ಮೊಬ್ಬು ಭಕ್ತರಿಗೆ, ಈ ಅಜ್ಞಾನಿಗಳಿಗೆ, ಮೋದಿ ಭಕ್ತರಿಗೆ ಇದೆಲ್ಲ ಅರ್ಥ ಆಗಲ್ಲ. ಇವ್ರಿಗೇನು ಅರ್ಥ ಆಗೋದು, ಮೋದಿ ಹೇಳಿದಕ್ಕೆಲ್ಲ ಜೈಕರಕ್ಕೆ ಹೋಗೋದು. ದೇಶಭಕ್ತಿ, ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ ದ್ವೇಷ, ರಾಮ ಮಂದಿರ, ಇದರಲ್ಲಿ ಏನಾದರೂ ಈ ವಿಚಾರಗಳೇನಾದರೂ ನಮಗೆ ಉಪಯೋಗ ಆಗ್ತಾ ಇದ್ದಾವ? ಇವೆಲ್ಲ ಈ ವಿಚಾರಗಳನ್ನ ಇಟ್ಕೊಂಡು ನಮ್ಮ ದೇಶದ ಜನರನ್ನು ಮರಳು ಮಾಡ್ತಾಯಿದ್ದಾರೆ. ಈ ಒಂದು ಜನಪದದ ಮಾತಿದೆಯಲ್ಲ, ಪಲ್ಟಿ ಹೊಡೆಯೋ ಮಂಗಣ್ಣ, ಲಾಗ ಹೊಡೆಯೋ ಮಂಗಣ್ಣ ಅಂಥೇಳಿ ಮಂಗನಾಡಿಸ್ತಾರೆ. ಈ ದೇಶದ ಜನರನ್ನು ಒಂದು ರೀತಿ ಮಂಗನಾಟದ ಥರ ಆಟ ಆಡಿಸ್ತಿದ್ದಾರೆ. ಆದರೆ ಯುವಕರಿಗೆ ಇದು ಗೊತ್ತಾಯಿತು. ಯುವಕರಿಗೆ ಅಂದರೆ ಈ ಬಿಡಿ ಅಂಧ ಭಕ್ತರಿಗೆ ಇದೆಲ್ಲ ಅರ್ಥ ಆಗಲ್ಲ. ಅವ್ರ ತಲೆಯಲ್ಲಿ ಒಂದು ಅಂಧತನವನ್ನು ಇಂಜೆಕ್ಟ್ ಮಾಡಿದ್ದಾರೆ, ಅದು ಹೋಗಲ್ಲ. ಆದರೆ ಪ್ರಜ್ಞಾವಂತ, ಜ್ಞಾನವಂತ, ಬುದ್ಧಿವಂತ ಯುವಕರಿಗೆ ಅದಕ್ಕೆ ಅರ್ಥ ಆಗ್ತಾಯಿದೆ. ನರೇಂದ್ರ ಮೋದಿ ಇರ್ಬೋದು, ಯಾರೇ ಇರ್ಬೋದು, ಅಧಿಕಾರಕ್ಕೆ ಬಂದಿದ್ದೀರಾ, ನಮ್ಮ ಪರವಾಗಿ ಕೆಲಸ ಮಾಡು. ನಾವು ಟ್ಯಾಕ್ಸ್ ಕಟ್ತಾಯಿದ್ದೀವಿ, ನಮಗೆ ಬೇಕಾದ ವ್ಯವಸ್ಥೆ ಕೊಡು. ಕೊಡೋಕ್ಕಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗು, ಅಷ್ಟೇ. ಅದಕ್ಕೆ
ದೇಶ ಪಿತಾಮಹ, ದೇಶದ ಶಕ್ತಿ, ಮೋದಿ ಹೈತು ಮುಕ್ತಿ ಹೈ, ಅದೇನು ಮುಮ್ಕಿಮ್ ಹೈ, ಮೋದಿ ಇದ್ದರೆ ಪ್ರಪಂಚ ಕಂಗೈಯಲ್ಲೇ ಪ್ರಪಂಚ, ಅದು ಇದು ಇವೆಲ್ಲ ಅಗತ್ಯ ಇಲ್ಲ. ನಮ್ಮ ಸೇವೆ ಮಾಡೋದಕ್ಕೆ ನಾವು ಆರಿಸಿ ಕಳಿಸಿರ್ತೀವಿ, ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕಾಗಲಿಲ್ಲ, ವೈಫಲ್ಯ ಕಂಡ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು. ಅದನ್ನು ಬಿಡೋದು ಧರ್ಮ, ಜಾತಿ, ಪಾಕಿಸ್ತಾನ ಸೈನಿಕರು ಇವನ್ನ ತಂದುಬಿಟ್ಟು ಅಡ್ಡ ಇಟ್ಬಿಟ್ಟು ಜನರನ್ನು ಮೋಸ ಮಾಡೋದು, ಇವೆಲ್ಲ ನಡೆಯಲ್ಲ. ಯುವಕರಿಗೆ ಬೇಕಾಗಿರೋದೇನು? ಒಳ್ಳೆಯ ಎಜುಕೇಷನ್ ಸಿಸ್ಟಮ್ ಬೇಕು. ಶಿಕ್ಷಣ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಸುಧಾರಣೆ ಆಗಬೇಕು. ಅವ್ರು ಬರೆಯುವಂಥ ಪರೀಕ್ಷೆ ಪಾರದರ್ಶಕವಾಗಿರಬೇಕು. ಅವರು ಒಳ್ಳೆಯ ಶಿಕ್ಷಣ ಪಡೆಯುವ ಎಜುಕೇಷನ್ ಸಿಸ್ಟಮ್ ಬರಬೇಕು. ಅದು ಉಚಿತವಾಗಿಯೇ ಸಿಗಬೇಕು. ಇವತ್ತು ಶಿಕ್ಷಣ ಒಂದು ದೊಡ್ಡ ದಂಧೆ ಆಗಿದೆ. ಕಷ್ಟಪಟ್ಟು ಹೆಂಗೋ ಶಿಕ್ಷಣ ಮುಗಿಸ್ತಾರೆ ಅಂತ ಇಟ್ಕೊಳ್ಳೋಣ, ಆದರೆ ಅವರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ. ಇವ್ರು ಹೇಳಿದ್ರಲ್ಲ, ನಾನು 2 ಕೋಟಿ ವರ್ಷಕ್ಕೆ 2 ಕೋಟಿ, ವರ್ಷಕ್ಕೆ 1 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ. ಈಗ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಪಕೋಡ, ಚಾ, ಗಟಾರ್ ಗ್ಯಾಸ್ ಇದನ್ನು ಹೇಳೋದಕ್ಕೆ ನರೇಂದ್ರ ಮೋದಿನೇ ಬೇಕಿತ್ತಾ? BJPನೇ ಬೇಕಿತ್ತಾ? ಕೈಲಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗಬೇಕು. ಅದು ಬಿಟ್ಟು ಬರೀ ಹಳೆ ಕ್ಯಾಸೆಟ್ಟು, ರಾಮ ಮಂದಿರ ಅದು ಹಳೆ ಕ್ಯಾಸೆಟ್ ಆಯಿತು, ಹಿಂದೂ ಧರ್ಮ ಅದು ಹಳೆ ಕ್ಯಾಸೆಟ್ ಆಯಿತು, ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅದು ಹಳೆ ಕ್ಯಾಸೆಟ್ ಆಯಿತು, ನಾವು ಪಾಕಿಸ್ತಾನ ಮೇಲೆ ಇದು ಮಾಡ್ತೀವಿ ಅದು ಹಳೆ ಕ್ಯಾಸೆಟ್ ಆಯಿತು. ಆಮೇಲೆ ಸೈನಿಕರನ್ನ ನಾವು ಭಾಳ ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡ್ತೀವಿ. ಪುಲ್ವಾಮಾ ದಾಳಿಯಲ್ಲಿ ಅವ್ರನ್ನ ಹೆಂಗೆ ಬಳಕೆ ಮಾಡಿಕೊಂಡು ಅವರ ಸಮಾಧಿ ಮೇಲೆ ನೀವು ಅಧಿಕಾರಕ್ಕೆ ಬಂದ್ರಿ ಅಂತ ಗೊತ್ತಾಗಿದೆ, ಅದು ಹಳೆ ಕ್ಯಾಸೆಟ್ ಆಯಿತು. ಪೆಹಲ್ಗಾಮು, ನಿಮ್ಮ ಭದ್ರತಾ ವೈಫಲ್ಯದಿಂದ ಉಗ್ರರು ಬಂದು ನಮ್ಮ ನೆಲದಲ್ಲಿ ಬಂದು ಅಟ್ಯಾಕ್ ಮಾಡ್ದಂಗಾಯಿತು. ಅವ್ರನ್ನ ಎಷ್ಟು ಜನ ಉಗ್ರನ್ನ ಹುಡುಕಿ ಕೊಂದಾಕಿದಿರಿ, ಕಥೆ ಹೇಳ್ತೀರಿ. ಭದ್ರತಾ ವೈಫಲ್ಯವನ್ನು ಒಪ್ಕೊಳ್ಳೇ ಇಲ್ಲ, ಅದು ಹಳೆ ಕ್ಯಾಸೆಟ್ ಆಯಿತು. ಇನ್ಯಾವ ಕ್ಯಾಸೆಟ್ಟು ಬಾಕಿ ಉಳಿದಿಲ್ಲ. ಈಗ SIR ಅನ್ನೋ ಕ್ಯಾಸೆಟ್ ಇಟ್ಕೊಂಡಿದ್ದೀರಿ. ಆ SIR ಅನ್ನೋ ಕ್ಯಾಸೆಟ್ಟು ಕೂಡ ಜನರಿಗೆ ಜಾಗೃತಿ ಆಗ್ತಾಯಿದೆ. ಈ ಕ್ಯಾಸೆಟ್ಗಳನ್ನ ಪದೇ ಪದೇ ಹಾಕಿದ್ರೆ ಜನ ಕೇಳ್ತಾರಾ? ಕಲ್ತಾಂಡು ಹೊಡಿತಾರೆ. ಆ ಲೆವೆಲಿಗೆ ಆಕ್ರೋಶಗೊಂಡಿದ್ದಾರೆ. ಪಾಪ ಅವ್ರ ಸಹನೆಗೂ ಒಂದು ಮಿತಿ ಇಲ್ವಾ? ಉದ್ಯೋಗ ಕೊಡ್ರಿ ಅಂದರೆ ನೀವು ಕ್ಯಾಸೆಟ್ಗಳು ಹಾಕ್ಬಿಟ್ರೆ, ನೀವು ಯುವಕರಿಗೆ ಉದ್ಯಮಶೀಲತೆ ಕೊಡಿ, ಯುವಕರಿಗೊಂದು ಒಳ್ಳೆಯ ಶಿಕ್ಷಣದ ವ್ಯವಸ್ಥೆ ಕೊಡಿ, ಅವರ ಪ್ರತಿಭೆಗೆ ಸರಿಯಾದ ವೇದಿಕೆಯನ್ನು ಕಲ್ಪಿಸ್ಕೊಡಿ ಅಂದರೆ ಏನು ನಿಮ್ಮ ಭಾಷಣಗಳು, ಬಂಡಲ್ ಭಾಷಣಗಳು, ಸಗಣಿ ಗಂಜಲ ಇವೆ. ಸೊ ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಯುವಕರ ಹೋರಾಟಕ್ಕೆ ಜಯ ಆಗಿದೆ. ಇದು ಸತ್ಯದ ಹೋರಾಟ, ನ್ಯಾಯದ ಪರದ ಹೋರಾಟ. ಇದು ಎಲ್ಲರ ಬದುಕಿಗಾಗಿ ಬೇಕಾಗಿರುವ ಹೋರಾಟ. ಸದ್ಯಕ್ಕೆ ಒಂದು ಹಂತಕ್ಕಿದು ಈ ಹೋರಾಟ ಅಂದರೆ ಇಲ್ಲಿಗೆ ನಿಂತಂಗಾಗಿದೆ. ಮೋದಿ ದುರಾಡಳಿತದ ಇಲ್ಲಿಗೆ ನಿಂತಿಲ್ಲ, ಈ ದುರಾಡಳಿತ ಇನ್ನೂ ಮುಂದುವರಿಯುತ್ತೆ. ಆ ದುರಾಡಳಿತವನ್ನು ಖಂಡಿಸಿ ಬದಲಾವಣೆಗೆ ಜನ ಮತ್ತೆ ಹೋರಾಟ ಮಾಡ್ತಾರೆ. ಇನ್ನೊಂದು ದೊಡ್ಡ ಮಟ್ಟದ ಹೋರಾಟ ಏನು ಅಂದರೆ, ಇವರನ್ನು ಅಧಿಕಾರದಿಂದ ಕೆಳಗಿಳಿಸುವವರೆಗೂ ಈ ಯುವ ಶಕ್ತಿಯ ಹೋರಾಟ ಮುಂದುವರಿಬೇಕು. ಹಂಗಂತೇಳಿ BJPನ ಅಧಿಕಾರಕ್ಕೆ ಇಳಿಸ್ಬೇಕು ಅಂದರೆ ನಮಗೆ ಇನ್ಯಾವುದೋ ಬೇರೆ ಪಕ್ಷ, ಯಾವುದಾದ್ರೂ ಪಕ್ಷ ಬರಲಿ ಅಧಿಕಾರಕ್ಕೆ, ಅಥವಾ BJP ಈಗಿರುವ ಅವಧಿಯಲ್ಲಾದರೂ ಬದಲಾವಣೆ ಆಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಪುರಾಣಗಳು, ನಿಮ್ಮ ಕ್ಯಾಸೆಟ್ಗಳನ್ನ ಬಿಟ್ಟು ಜನರಿಗೆ ಏನು ಬೇಕು, ಬೇಸಿಕ್ಕು, ಈ ದೇಶಕ್ಕೆ ಏನು ಬೇಕು, ಈ ದೇಶಕ್ಕೆ ಉದ್ಯೋಗ ಬೇಕು, ಮೂಲಭೂತ ಸೌಲಭ್ಯಗಳು ಬೇಕು, ಜನರಿಗೂ ಒಂದು ಡಿಗ್ನಿಟಿಯ ಜೀವನ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಅದನ್ನು ಬೇಕು. ಆಮೇಲೆ ಆದಿವಾಸಿಗಳು, ಬುಡಕಟ್ಟು ಜನರು, ಅವಕಾಶ ವಂಚಿತ ಸಮುದಾಯಗಳು ಇವರೆಲ್ಲ ಮುನ್ನೆಲೆಗೆ ಬರಬೇಕು. ಜನರ ಬದುಕಿನ ಮಟ್ಟ ಸುಧಾರಿಸಬೇಕು. ಈ ಗಟಾರ್ ಗ್ಯಾಸು, ಚಾ, ಪಕೋಡ ಇದೆಲ್ಲ ನಡೆಯಲ್ಲ ಈ ಕಾಲದಲ್ಲಿ. ಅವರು ಉದ್ಯೋಗವನ್ನು ಕೊಡೋ ಲೆವೆಲಿಗೆ ಉದ್ಯಮಿಗಳಾಗಬೇಕು. ಯಾರನ್ನೋ ಅದಾನಿನೋ ಅಂಬಾನಿನೋ ಜೊತೆಗಿಟ್ಕೊಂಡು ಅವರ ಫೇವರ್ ಆಗಿ ನೀವು ವಿದೇಶಗಳಿಗೆ ಹೋಗಿ ಸಹಿಗಳನ್ನು ಹಾಕ್ಬಿಟ್ಟು ಅವರಿಗೆ ಪೂರಕವಾಗಿ ಒಪ್ಪಂದಗಳು ಮಾಡ್ಕೊಂಡು ಬರೋದಲ್ಲ. ಈ ದೇಶದ ಪ್ರತಿಯೊಬ್ಬ ಯುವಕರು ಕೂಡ ಉದ್ಯಮಶೀಲಿಗಳಾಗಬೇಕು. ಅವರು ಉದ್ಯೋಗವನ್ನು ಕೊಡೋರಾಗಬೇಕು. ಆ ನಿಟ್ಟಲ್ಲಿ ನೀವು ಕೆಲಸ ಮಾಡಬೇಕು. ಏನು ಮಾಡಿದ್ರಿ?
ಅಮೇರಿಕದ ಜೊತೆ ವಾಣಿಜ್ಯ ಒಪ್ಪಂದ ಮಾಡಿಕೊಂಡು ನಮ್ಮ ದೇಶದ ರೈತರ ಹಿತಾಸಕ್ತಿ ಬಲಿ ಕೊಟ್ಟರೆ ಅವರು ನಮ್ಮ ದೇಶದಲ್ಲಿ ಅವರ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡೋದಕ್ಕೆ ಯಾವುದೇ ಟ್ಯಾಕ್ಸ್ ಇಲ್ಲ ಅಂತೆ. ನಮ್ಮ ದೇಶದ ಪ್ರಾಡಕ್ಟ್ಗಳನ್ನ ಅಮೇರಿಕಕ್ಕೆ ನಾವು ಕಳಿಸಿದ್ರೆ ಅದಕ್ಕೆ ಇವರು ಸರಿಯಾಗಿ ಟ್ಯಾಕ್ಸ್ನ ಜಡಿತಾರಂತೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಿ ವಿಶ್ವಗುರು ಒಪ್ಕೊಂಡಿದ್ದಾರೆ. ಇದು ನಮ್ಮ ಮಬ್ಬು ಭಕ್ತರಿಗೆ ಬಹಳ ಖುಷಿ ವಿಚಾರ. ಇಂಥ ಜ್ಞಾನ, ಇಂಥ ವಿಚಾರಹೀನ, ಒಂದು ವಿಷನ್ ಇಲ್ಲದೆ, ಒಂದು ದೂರದರ್ಶಿತ್ವ ಇಲ್ಲದೆ ಇರೋವಂಥವ್ರಿಗೆ ಅಧಿಕಾರ ಕೊಟ್ಟರೆ ದೇಶ ಹಾಳಾಗತ್ತೆ. ಸೊ ಇವರು ಬದಲಾಗಲಿ ಅಧಿಕಾರದಲ್ಲಿರೋ ತನಕ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಚಾರವಂತ, ಒಳ್ಳೆಯ ಪ್ರಜ್ಞಾವಂತ, ಒಳ್ಳೆಯ ಆಡಳಿತವನ್ನು ಕೊಡುವ, ಜನರ ನೋವಿಗಳಿಗೆ ಸ್ಪಂದಿಸುವ ಮತ್ತು ಜನರನ್ನು ಈ ಕೆಟ್ಟ ಹಂತದಿಂದ ದೊಡ್ಡ ಹಂತಕ್ಕೆ ಕೊಂಡೊಯ್ಯುವ ಮತ್ತು ಎಲ್ಲ ಕ್ಷೇತ್ರದಲ್ಲಿ ತಂತ್ರಜ್ಞಾನ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ರಕ್ಷಣಾ ವ್ಯವಸ್ಥೆ ಎಲ್ಲ ಕ್ಷೇತ್ರದಲ್ಲೂ ನಮ್ಮ ದೇಶ ದೊಡ್ಡ ಮಟ್ಟಕ್ಕೆ ಬೆಳೆಯುವ ನೆಲೆಯಲ್ಲಿ ಮುನ್ನಡೆ ಸಾಧಿಸಲಿ. ಅದಕ್ಕೆ ಬೇಕಾದಂಥ ನಮ್ಮ ದೇಶದ ಒಂದು ಶಕ್ತಿ ಅಂದರೆ ಯುವಕರು, ಜನಸಂಖ್ಯೆ, ಇಲ್ಲಿರುವಂಥ ಪ್ರತಿಭೆಗಳಿಗೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟರೆ ನಾವು ದೊಡ್ಡ ಮಟ್ಟಕ್ಕೆ ಬೆಳಿತೀವಿ. ಆಗ ವಿಶ್ವಗುರು ಆಗ್ತೀವಿ. ಸುಮ್ಮನೆ ಇವರೇ ಬಾಯಿ ಬಡ್ಕೊಂಡ್ರೆ ಆಗಲ್ಲ. ಏನಂತೀರಿ? ಒಟ್ಟಾರೆ ಜಂಜಿ ಹೋರಾಟಕ್ಕೆ ಜಯ ಸಿಕ್ಕಿದೆ. ಇಲ್ಲಿಗೆ ಸುಮ್ಮನಾದರೆ ಇವರು ಮತ್ತೆ ತಮ್ಮ ದುರಾಡಳಿತವನ್ನು ಮುಂದುವರಿಸ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇದು ನಿರಂತರವಾಗಿ ನಡೆಯಬೇಕು. ಪ್ರಶ್ನೆ ಮಾಡಬೇಕು. ಮೊಬ್ಬು ಭಕ್ತರಾಗಬಾರ್ದು, ಅಂಧ ಭಕ್ತರಾಗಬಾರ್ದು, ವಿಚಾರವಂತರಾಗಬೇಕು, ಜ್ಞಾನಿಗಳಾಗಬೇಕು. ಏನಂತೀರಿ? ನಮಸ್ಕಾರ.